ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿಲ್ದಾರ್ ಮನುಷ್ಯ ಅಂತಾನೆ ಪ್ರಖ್ಯಾತಿಯಾಗಿತ್ತು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರನ್ನ ದಾದಾ ಅಂತಾನೆ ಕರೀತಾ ಇದ್ರು. ಇವರು ಅಳಿಸಲಾಗದ ದಾಖಲೆಯನ್ನ ಬಿಟ್ಟು ಹೋಗಿದ್ದಾರೆ. ಮಾಜಿ ಸಿಎಂ ಶರದ್ ಪವಾರ್ ಅವರ ಸಹೋದರ ಸಂಬಂಧಿ ಈ ಅಜಿತ್ ಪವಾರ್ ಸಹಕಾರಿ ಚಳವಳಿಯಿಂದ ಬೆಳೆದಿದ್ದು ಪವರ್ಫುಲ್ ರಾಜಕಾರಣಿ. ಸಹಕಾರಿ ಚಳವಳಿಯಿಂದ ಆರಂಭ ಆಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರೆಗೂ ಅವರ ಪ್ರಯಾಣ ಸಾಕು. ಹಾಲು ಒಕ್ಕೂಟ, ಸಕ್ಕರೆ ಕಾರ್ಖಾನೆ, ಸಹಕಾರಿ ಬ್ಯಾಂಕ್ ಹೀಗೆ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದು ಡಿಸಿಎಂ ಆಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಡಿಸಿಎಂ ಆಗಿ ಆಳಿದ್ದು ಅಜಿತ್ ಪವಾರ್. ಮಹಾರಾಷ್ಟ್ರವನ್ನ ಉಪಮುಖ್ಯಮಂತ್ರಿಯಾಗಿ ಹೆಚ್ಚು ಬಾರಿ ಆಳಿದ್ದು ಅಜಿತ್ ಪವಾರ್. 2019ರಲ್ಲಿ ಫಡ್ನವೀಸ್ ಜೊತೆಗೂಡಿ ಬೆಳಗ್ಗೆನೆ ಡಿಸಿಎಂ ಆಗಿ ಪ್ರಮಾಣ ವಚನ ತಗೊಂಡ್ಬಿಟ್ರು. ಒಂದು 7 ಗಂಟೆ ಆಗಿರ್ಬೇಕು. ಆ ಟೈಮಲ್ಲಿ ಅಜಿತ್ ಪವಾರ್ ಅವರದು ಪ್ರಮಾಣ ವಚನ. ಅದಕ್ಕೆ ಏಕನಾಥ್ ಶಿಂದೆ ಆಗ್ಲೇ ಹೇಳ್ತಾ ಇದ್ರು, ಕೇಳಿಸ್ಕೊಂಡ್ರಿ ಅನ್ಕೋದು. ಯಾವ ರೀತಿ ಹೇಳ್ತಿದ್ರು ಅಂತಂದ್ರೆ, ಅಜಿತ್ ಪವಾರ್ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಕಾಲದಲ್ಲೂ ಪ್ರಮಾಣ ವಚನ ಸ್ವೀಕರಿಸಿ ಅಭ್ಯಾಸ ಇದೆ. ಹಿಂಗಾಗಿ ಯಾವ ಕಾಲದಲ್ಲಿ ಬೇಕಾದರೂ ಅವರು ಪ್ರಮಾಣ ವಚನ ತಗೋಬಹುದು ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಫಡ್ನವೀಸ್ ಜೊತೆಗೂಡಿ ಬೆಳಿಗ್ಗೆ 7 ಗಂಟೆಗೆ ಪ್ರಮಾಣ ವಚನ ತಗೊಂಡಿದ್ರು, ಆ ಸರ್ಕಾರದ ಅವಧಿ ಕೇವಲ 80 ಗಂಟೆ ಅಷ್ಟೇ ಆಗಿತ್ತು. 80 ಗಂಟೆಗಳ ಕಾಲ ಮಾತ್ರ ಆ ಸರ್ಕಾರ ಉಳಿದಿತ್ತು. ಎನ್ಸಿಪಿ ಪಕ್ಷವನ್ನ ಒಡೆದು ಮತ್ತೆ 5ನೇ ಬಾರಿಗೆ ಉಪಮುಖ್ಯಮಂತ್ರಿ ಆದರು ಅಜಿತ್ ಪವಾರ್. ಸೊ ಇದೇ ಕಾರಣಗಳಿಗೆ ಕಾಕಾ ಶರದ್ ಪವಾರ್ ಜೊತೆಗೆ ಇವರಿಗೆ ಮುನಿಸು ಶುರುವಾಯಿತು. ಕಾಕಾ ಅಂತಂದ್ರೆ ಚಿಕ್ಕಪ್ಪ, ಅಜಿತ್ ಪವಾರ್ ಚಿಕ್ಕಪ್ಪ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶರದ್ ಪವಾರ್ 8 ಬಾರಿ ಶಾಸಕರಾಗಿರೋರು. ಬರೋಬ್ಬರಿ 6 ಬಾರಿ ಡಿಸಿಎಂ ಆದವರು. 4 ಸಿಎಂಗಳ ಅಡಿಯಲ್ಲಿ 6 ಬಾರಿ ಡಿಸಿಎಂ ಆಗಿದ್ದು ದಾದಾ ಅಜಿತ್ ಪವಾರ್. ಜನತಾ ಸಂವಾದದಿಂದ ಆಡಳಿತವನ್ನ ಮನೆ ಬಾಗಿಲಿಗೆ ತಂದವರು ಅಜಿತ್ ಪವಾರ್. ಅದರಲ್ಲೂ ಈ ಪುಣೆಯ ಸುತ್ತಮುತ್ತ ಅಂತೂ ಅತಿ ವೇಗದ ಅಭಿವೃದ್ಧಿಗೆ ಪ್ರಖ್ಯಾತಿಯನ್ನ ಪಡೆದವರು ಇದೇ ಅಜಿತ್ ಪವಾರ್. ಈ ಎಲ್ಲಾ ಕಾರಣಗಳಿಗೆ ಜನರು ಪ್ರೀತಿಯಿಂದ ಅಜಿತ್ ಪವಾರ್ ಅವರನ್ನ ದಾದಾ ದಾದಾ ಅಂತ ಕರೀತಾ ಇದ್ರು. ಫಡ್ನವೀಸ್ ಸಂಪುಟದಲ್ಲಿ ಡಿಸಿಎಂ, ಹಣಕಾಸು, ಕ್ರೀಡೆ ಈ ಎಲ್ಲಾ ಖಾತೆಗಳನ್ನ ನಿಭಾಯಿಸಿದಂತವರು ಅಜಿತ್ ಪವಾರ್. ಇಂಥ ನಾಯಕ ಇವತ್ತು ಈ ರೀತಿ ದುರಂತ ಅಂತ್ಯವನ್ನ ಕಂಡಿರೋದು ದುಃಖಕ್ಕೆ ಕಾರಣ ಆಗಿ. ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿಲ್ದಾರ್ ಮನುಷ್ಯ ಅಂತಾನೆ ಪ್ರಖ್ಯಾತಿಯಾಗಿತ್ತು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರನ್ನ ದಾದಾ ಅಂತಾನೆ ಕರೀತಾ ಇದ್ರು. ಇವರು ಅಳಿಸಲಾಗದ ದಾಖಲೆಯನ್ನ ಬಿಟ್ಟು ಹೋಗಿದ್ದಾರೆ. ಮಾಜಿ ಸಿಎಂ ಶರದ್ ಪವಾರ್ ಅವರ ಸಹೋದರ ಸಂಬಂಧಿ ಈ ಅಜಿತ್ ಪವಾರ್ ಸಹಕಾರಿ ಚಳವಳಿಯಿಂದ ಬೆಳೆದಿದ್ದು ಪವರ್ಫುಲ್ ರಾಜಕಾರಣಿ. ಸಹಕಾರಿ ಚಳವಳಿಯಿಂದ ಆರಂಭ ಆಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರೆಗೂ ಅವರ ಪ್ರಯಾಣ ಸಾಕು. ಹಾಲು ಒಕ್ಕೂಟ, ಸಕ್ಕರೆ ಕಾರ್ಖಾನೆ, ಸಹಕಾರಿ ಬ್ಯಾಂಕ್ ಹೀಗೆ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದು ಡಿಸಿಎಂ ಆಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಡಿಸಿಎಂ ಆಗಿ ಆಳಿದ್ದು ಅಜಿತ್ ಪವಾರ್. ಮಹಾರಾಷ್ಟ್ರವನ್ನ ಉಪಮುಖ್ಯಮಂತ್ರಿಯಾಗಿ ಹೆಚ್ಚು ಬಾರಿ ಆಳಿದ್ದು ಅಜಿತ್ ಪವಾರ್. 2019ರಲ್ಲಿ ಫಡ್ನವೀಸ್ ಜೊತೆಗೂಡಿ ಬೆಳಗ್ಗೆನೆ ಡಿಸಿಎಂ ಆಗಿ ಪ್ರಮಾಣ ವಚನ ತಗೊಂಡ್ಬಿಟ್ರು. ಒಂದು 7 ಗಂಟೆ ಆಗಿರ್ಬೇಕು. ಆ ಟೈಮಲ್ಲಿ ಅಜಿತ್ ಪವಾರ್ ಅವರದು ಪ್ರಮಾಣ ವಚನ. ಅದಕ್ಕೆ ಏಕನಾಥ್ ಶಿಂದೆ ಆಗ್ಲೇ ಹೇಳ್ತಾ ಇದ್ರು, ಕೇಳಿಸ್ಕೊಂಡ್ರಿ ಅನ್ಕೋದು. ಯಾವ ರೀತಿ ಹೇಳ್ತಿದ್ರು ಅಂತಂದ್ರೆ, ಅಜಿತ್ ಪವಾರ್ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಕಾಲದಲ್ಲೂ ಪ್ರಮಾಣ ವಚನ ಸ್ವೀಕರಿಸಿ ಅಭ್ಯಾಸ ಇದೆ. ಹಿಂಗಾಗಿ ಯಾವ ಕಾಲದಲ್ಲಿ ಬೇಕಾದರೂ ಅವರು ಪ್ರಮಾಣ ವಚನ ತಗೋಬಹುದು ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಫಡ್ನವೀಸ್ ಜೊತೆಗೂಡಿ ಬೆಳಿಗ್ಗೆ 7 ಗಂಟೆಗೆ ಪ್ರಮಾಣ ವಚನ ತಗೊಂಡಿದ್ರು, ಆ ಸರ್ಕಾರದ ಅವಧಿ ಕೇವಲ 80 ಗಂಟೆ ಅಷ್ಟೇ ಆಗಿತ್ತು. 80 ಗಂಟೆಗಳ ಕಾಲ ಮಾತ್ರ ಆ ಸರ್ಕಾರ ಉಳಿದಿತ್ತು. ಎನ್ಸಿಪಿ ಪಕ್ಷವನ್ನ ಒಡೆದು ಮತ್ತೆ 5ನೇ ಬಾರಿಗೆ ಉಪಮುಖ್ಯಮಂತ್ರಿ ಆದರು ಅಜಿತ್ ಪವಾರ್. ಸೊ ಇದೇ ಕಾರಣಗಳಿಗೆ ಕಾಕಾ ಶರದ್ ಪವಾರ್ ಜೊತೆಗೆ ಇವರಿಗೆ ಮುನಿಸು ಶುರುವಾಯಿತು. ಕಾಕಾ ಅಂತಂದ್ರೆ ಚಿಕ್ಕಪ್ಪ, ಅಜಿತ್ ಪವಾರ್ ಚಿಕ್ಕಪ್ಪ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶರದ್ ಪವಾರ್ 8 ಬಾರಿ ಶಾಸಕರಾಗಿರೋರು.
ಬರೋಬ್ಬರಿ 6 ಬಾರಿ ಡಿಸಿಎಂ ಆದವರು. 4 ಸಿಎಂಗಳ ಅಡಿಯಲ್ಲಿ 6 ಬಾರಿ ಡಿಸಿಎಂ ಆಗಿದ್ದು ದಾದಾ ಅಜಿತ್ ಪವಾರ್. ಜನತಾ ಸಂವಾದದಿಂದ ಆಡಳಿತವನ್ನ ಮನೆ ಬಾಗಿಲಿಗೆ ತಂದವರು ಅಜಿತ್ ಪವಾರ್. ಅದರಲ್ಲೂ ಈ ಪುಣೆಯ ಸುತ್ತಮುತ್ತ ಅಂತೂ ಅತಿ ವೇಗದ ಅಭಿವೃದ್ಧಿಗೆ ಪ್ರಖ್ಯಾತಿಯನ್ನ ಪಡೆದವರು ಇದೇ ಅಜಿತ್ ಪವಾರ್. ಈ ಎಲ್ಲಾ ಕಾರಣಗಳಿಗೆ ಜನರು ಪ್ರೀತಿಯಿಂದ ಅಜಿತ್ ಪವಾರ್ ಅವರನ್ನ ದಾದಾ ದಾದಾ ಅಂತ ಕರೀತಾ ಇದ್ರು. ಫಡ್ನವೀಸ್ ಸಂಪುಟದಲ್ಲಿ ಡಿಸಿಎಂ, ಹಣಕಾಸು, ಕ್ರೀಡೆ ಈ ಎಲ್ಲಾ ಖಾತೆಗಳನ್ನ ನಿಭಾಯಿಸಿದಂತವರು ಅಜಿತ್ ಪವಾರ್. ಇಂಥ ನಾಯಕ ಇವತ್ತು ಈ ರೀತಿ ದುರಂತ ಅಂತ್ಯವನ್ನ ಕಂಡಿರೋದು ದುಃಖಕ್ಕೆ ಕಾರಣ ಆಗಿ. ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿಲ್ದಾರ್ ಮನುಷ್ಯ ಅಂತಾನೆ ಪ್ರಖ್ಯಾತಿಯಾಗಿತ್ತು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರನ್ನ ದಾದಾ ಅಂತಾನೆ ಕರೀತಾ ಇದ್ರು. ಇವರು ಅಳಿಸಲಾಗದ ದಾಖಲೆಯನ್ನ ಬಿಟ್ಟು ಹೋಗಿದ್ದಾರೆ. ಮಾಜಿ ಸಿಎಂ ಶರದ್ ಪವಾರ್ ಅವರ ಸಹೋದರ ಸಂಬಂಧಿ ಈ ಅಜಿತ್ ಪವಾರ್ ಸಹಕಾರಿ ಚಳವಳಿಯಿಂದ ಬೆಳೆದಿದ್ದು ಪವರ್ಫುಲ್ ರಾಜಕಾರಣಿ. ಸಹಕಾರಿ ಚಳವಳಿಯಿಂದ ಆರಂಭ ಆಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರೆಗೂ ಅವರ ಪ್ರಯಾಣ ಸಾಕು. ಹಾಲು ಒಕ್ಕೂಟ, ಸಕ್ಕರೆ ಕಾರ್ಖಾನೆ, ಸಹಕಾರಿ ಬ್ಯಾಂಕ್ ಹೀಗೆ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದು ಡಿಸಿಎಂ ಆಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಡಿಸಿಎಂ ಆಗಿ ಆಳಿದ್ದು ಅಜಿತ್ ಪವಾರ್. ಮಹಾರಾಷ್ಟ್ರವನ್ನ ಉಪಮುಖ್ಯಮಂತ್ರಿಯಾಗಿ ಹೆಚ್ಚು ಬಾರಿ ಆಳಿದ್ದು ಅಜಿತ್ ಪವಾರ್. 2019ರಲ್ಲಿ ಫಡ್ನವೀಸ್ ಜೊತೆಗೂಡಿ ಬೆಳಬೆಳಗ್ಗೆನೆ ಡಿಸಿಎಂ ಆಗಿ ಪ್ರಮಾಣ ವಚನ ತಗೊಂಡ್ಬಿಟ್ರು. ಒಂದು 7 ಗಂಟೆ ಆಗಿರ್ಬೇಕು. ಆ ಟೈಮಲ್ಲಿ ಅಜಿತ್ ಪವಾರ್ ಅವರದು ಪ್ರಮಾಣ ವಚನ. ಅದಕ್ಕೆ ಏಕನಾಥ್ ಶಿಂದೆ ಆಗ್ಲೇ ಹೇಳ್ತಾ ಇದ್ರು, ಕೇಳಿಸ್ಕೊಂಡ್ರಿ ಅನ್ಕೋದು. ಯಾವ ರೀತಿ ಹೇಳ್ತಿದ್ರು ಅಂತಂದ್ರೆ, ಅಜಿತ್ ಪವಾರ್ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಕಾಲದಲ್ಲೂ ಪ್ರಮಾಣ ವಚನ ಸ್ವೀಕರಿಸಿ ಅಭ್ಯಾಸ ಇದೆ. ಹಿಂಗಾಗಿ ಯಾವ ಕಾಲದಲ್ಲಿ ಬೇಕಾದ್ರೂ ಅವರು ಪ್ರಮಾಣ ವಚನ ತಗೋಬಹುದು ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಫಡ್ನವೀಸ್ ಜೊತೆಗೂಡಿ ಬೆಳಿಗ್ಗೆ 7 ಗಂಟೆಗೆ ಪ್ರಮಾಣ ವಚನ ತಗೊಂಡಿದ್ರು, ಆ ಸರ್ಕಾರದ ಅವಧಿ ಕೇವಲ 80 ಗಂಟೆ ಅಷ್ಟೇ ಆಗಿತ್ತು. 80 ಗಂಟೆಗಳ ಕಾಲ ಮಾತ್ರ ಆ ಸರ್ಕಾರ ಉಳಿದಿತ್ತು. ಎನ್ಸಿಪಿ ಪಕ್ಷವನ್ನ ಒಡೆದು ಮತ್ತೆ 5ನೇ ಬಾರಿಗೆ ಉಪಮುಖ್ಯಮಂತ್ರಿ ಆದರು ಅಜಿತ್ ಪವಾರ್. ಸೊ ಇದೇ ಕಾರಣಗಳಿಗೆ ಕಾಕಾ ಶರದ್ ಪವಾರ್ ಜೊತೆಗೆ ಇವರಿಗೆ ಮುನಿಸು ಶುರುವಾಯಿತು. ಕಾಕಾ ಅಂತಂದ್ರೆ ಚಿಕ್ಕಪ್ಪ, ಅಜಿತ್ ಪವಾರ್ ಚಿಕ್ಕಪ್ಪ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶರದ್ ಪವಾರ್. 8 ಬಾರಿ ಶಾಸಕರಾಗಿರೋರು, ಬರೋಬ್ಬರಿ 6 ಬಾರಿ ಡಿಸಿಎಂ ಆದವರು. 4 ಸಿಎಂಗಳ ಅಡಿಯಲ್ಲಿ 6 ಬಾರಿ ಡಿಸಿಎಂ ಆಗಿದ್ದು ದಾದಾ ಅಜಿತ್ ಪವಾರ್. ಜನತಾ ಸಂವಾದದಿಂದ ಆಡಳಿತವನ್ನ ಮನೆ ಬಾಗಿಲಿಗೆ ತಂದವರು ಅಜಿತ್ ಪವಾರ್. ಅದರಲ್ಲೂ ಈ ಪುಣೆಯ ಸುತ್ತಮುತ್ತ ಅಂತೂ ಅತಿ ವೇಗದ ಅಭಿವೃದ್ಧಿಗೆ ಪ್ರಖ್ಯಾತಿಯನ್ನ ಪಡೆದವರು ಇದೇ ಅಜಿತ್ ಪವಾರ್. ಈ ಎಲ್ಲಾ ಕಾರಣಗಳಿಗೆ ಜನರು ಪ್ರೀತಿಯಿಂದ ಅಜಿತ್ ಪವಾರ್ ಅವರನ್ನ ದಾದಾ ದಾದಾ ಅಂತ ಕರೀತಾ ಇದ್ರು. ಫಡ್ನವೀಸ್ ಸಂಪುಟದಲ್ಲಿ ಡಿಸಿಎಂ, ಹಣಕಾಸು, ಕ್ರೀಡೆ ಈ ಎಲ್ಲಾ ಖಾತೆಗಳನ್ನ ನಿಭಾಯಿಸಿದಂತವರು ಅಜಿತ್ ಪವಾರ್. ಇಂಥ ನಾಯಕ ಇವತ್ತು ಈ ರೀತಿ ದುರಂತ ಅಂತ್ಯವನ್ನ ಕಂಡಿರೋದು ದುಃಖಕ್ಕೆ ಕಾರಣ ಆಗಿ.